ಅನುದಿನದ ಆಹಾರ, ಏಪ್ರಿಲ್ 13, ಸೋಮವಾರ. ಆತನು ತಡ ಮಾಡುವುದಿಲ್ಲ. ಇಬ್ರಿಯ 10:37. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ಆತನು ತಡ ಮಾಡುವುದಿಲ್ಲ. ವಿಳಂಬವನ್ನ ಸಹಿಸಿಕೊಳ್ಳುವುದು ತುಂಬಾ ಕಷ್ಟಕರವಾದ ವಿಷಯ. ಉದ್ಯೋಗ ಸಿಗುವುದು ತಡವಾದಾಗ ಒಬ್ಬ ವ್ಯಕ್ತಿಯು ನಿಜವಾಗಿಯೂ ನಿರುತ್ಸಾಹಗೊಳ್ಳುತ್ತಾನೆ. ನನಗೊಂದು ಕೆಲಸ ಸಿಕ್ಕಿದ್ದರೆ ನಾನು ನನ್ನ ಕುಟುಂಬವನ್ನ ಸಾಕಬಹುದಿತ್ತು, ಆದರೆ ಈಗ ಅದರ ಬದಲಾಗಿ ಅಪಮಾನ ಮತ್ತು ಅವಮಾನಗಳು ನನ್ನನ್ನು ಸುತ್ತುವರೆದಿವೆ ಎಂದು ಅನೇಕರು ದುಃಖದಿಂದ ಯೋಚಿಸುತ್ತಾರೆ. ಮಕ್ಕಳ ವಿವಾಹವು ಅದು ಸರಿಯಾದ ವಯಸ್ಸನ್ನ ಮೀರಿ ವಿಳಂಬವಾದಾಗ ಪೋಷಕರು ಕಣ್ಣೀರಿಡುತ್ತಾರೆ ಮತ್ತು ಅವರು ಚಿಂತಿಸುತ್ತಾರೆ. ಮನೆ ಕಟ್ಟುವಲ್ಲಿ ವಿಳಂಬ, ಸಂತಾನ ಭಾಗ್ಯ ಪಡೆಯುವಲ್ಲಿ ವಿಳಂಬ, ಬರಬೇಕಾದ ಹಣ ಬರುವಲ್ಲಿ ವಿಳಂಬ, ಅಥವಾ ಉದ್ಯೋಗ ವರ್ಗಾವಣೆಯಲ್ಲಿ ವಿಳಂಬ. ಹೀಗೆ ಜೀವನವು ಅನೇಕ ರೀತಿಯ ವಿಳಂಬಗಳಿಂದ ತುಂಬಿರುತ್ತದೆ. ಆದರೆ ಒಂದು ಕರ್ತನು ನಮಗೆ ಭರವಸೆಯನ್ನು ನೀಡುತ್ತಿದ್ದಾನೆ. ನಾನು ತಡ ಮಾಡುವುದಿಲ್ಲ. ಕರ್ತನು ಪ್ರತಿಯೊಂದನ್ನು ಆತನು ನಿಗದಿಪಡಿಸಿದ ಸಮಯದಲ್ಲಿ ಪರಿಪೂರ್ಣವಾಗಿ ಮಾಡುತ್ತಾನೆ. ಆತನು ಎಂದಿಗೂ ತೀರಾ ಮುಂಚಿತವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಎಂದಿಗೂ ತಡವಾಗಿ ಮಾಡುವುದಿಲ್ಲ. ಕೆಲವೊಮ್ಮೆ ವಿಳಂಬಗಳೇ ನಮ್ಮ ಒಳಿತಿಗಾಗಿ ಪರಿಣಮಿಸುತ್ತದೆ. ಸತ್ಯವೇದವು ಹೇಳುತ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 28ನೇ ವಚನ. ನಾವು ಮಾಡಬೇಕಾದದ್ದು ಇಷ್ಟೇ. ನಾವು ಆತಂಕಕ್ಕೊಳಗಾಗಬಾರದು ಅಥವಾ ತಾಳ್ಮೆ ಕಳೆದುಕೊಳ್ಳಬಾರದು. ಕರ್ತನ ವಿಳಂಬದಿಂದಾಗಿ ಅನೇಕ ಜನರು ಸುಸ್ತಾಗುತ್ತಾರೆ. ಕೆಲವರು ಗುಣಗಳು ಪ್ರಾರಂಭಿಸಿದರೆ ಇನ್ನು ಕೆಲವರು ಅಡ್ಡದಾರಿಗಳನ್ನ ಹುಡುಕುತ್ತಾರೆ. ವಿಮೋಚನ ಕಾಂಡ 32ನೇ ಅಧ್ಯಾಯ 1ನೇ ವಚನದಲ್ಲಿ ಇಸ್ರಾಯೇಲರು ಮಾಡಿದ ಮೂರ್ಖತನದ ಕೆಲಸಗಳನ್ನು ನಾವು ಓದುತ್ತೇವೆ. ಮೋಶೆಯು ಬೆಟ್ಟದಿಂದ ಇಳಿದು ಬರಲು ಆತನು ತಡ ಮಾಡುತ್ತಿರುವುದನ್ನು ಜನರು ಕಂಡಾಗ ಆ ವಿಳಂಬವನ್ನ ಸಹಿಸಲಾರದೆ ಅವರು ಬಂಗಾರದ ಬಸವನನ್ನು ಮಾಡಿ ವಿಗ್ರಹಾರಾಧನೆಯಲ್ಲಿ ಬಿದ್ದರು. ಇದರಿಂದಾಗಿ ಇಸ್ರಾಯೇಲರ ಮೇಲೆ ಅನೇಕ ವಿಪತ್ತುಗಳು ಬಂದು ದುಃಖ ಮತ್ತು ವಿನಾಶವನ್ನು ಅವು ತಂದವು. ವಿಳಂಬಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಾಗ ಎಂದಿಗೂ ಅಡ್ಡದಾರಿಗಳನ್ನ ಹುಡುಕಿ ವೈಫಲ್ಯಕ್ಕೆ ಬೀಳಬೇಡಿರಿ. ಸೌಲನು ಮಾಟ ಮಂತ್ರದವರನ್ನು ಮತ್ತು ದೆವ್ವ ಹಿಡಿದವರನ್ನು ಹುಡುಕಿಕೊಂಡು ಹೋದಂತೆ ಅನೇಕ ಜನರು ವಿಳಂಬದ ಸಮಯದಲ್ಲಿ ಜ್ಯೋತಿಷಿಗಳ ಅಥವಾ ಮಾಟ ಮಂತ್ರಗಳ ಮೊರೆ ಹೋಗುತ್ತಾರೆ. ಅಂತ ಜನರು ಅವರ ಜೀವನದ ಪರೀಕ್ಷೆಯಲ್ಲಿ ಜಯಶಾಲಿಗಳಾಗಲು ಸಾಧ್ಯವಿಲ್ಲ. ಅಪೊಸ್ತಲನಾದ ಪೌಲನು ಹೀಗೆ ಹೇಳುವಂತೆ, ಯೇಸು ಕ್ರಿಸ್ತನು ತಮ್ಮೊಳಗೆ ಇದ್ದಾನೆ ಎಂಬುದನ್ನು ಗುರುತಿಸಲು ಅವರು ವಿಫಲರಾಗುತ್ತಾರೆ. 2 ಕೊರಿಂಥದವರಿಗೆ 13ನೇ ಅಧ್ಯಾಯ 5ನೇ ವಚನ. ಕೀರ್ತನೆಗಾರನು ನಮಗೆ ಈ ಸಲಹೆಯನ್ನ ನೀಡುತ್ತಾನೆ, ನಿನ್ನ ಚಿಂತಾಭಾರವನ್ನು ಕರ್ತನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಕೀರ್ತನೆ 55:22ನೇ ವಚನ. ಹಾಗೂ ಅಪೊಸ್ತಲನಾದ ಪೇತ್ರನು ಹೀಗೆ ಹೇಳುತ್ತಾನೆ,
ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ. ದೇವರ ಮಕ್ಕಳೇ, ಕಾಯುವ ಸಮಯದಲ್ಲಿ ನಿಮ್ಮ ಹೃದಯಗಳು ಕಳವಳಗೊಳ್ಳಲು ಬಿಡಬೇಡಿರಿ. ಭರವಸೆ ಬಿಡುವವನು ಆತುರ ಪಡನು. ಯೆಶಾಯ 28:16ನೇ ವಚನ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಅಪರಿಣಾಮಕ್ಕೆ ತ್ವರೆಪಡುತ್ತದೆ, ಮೋಸ ಮಾಡದು. ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಹಬಕ್ಕೂಕನು 2ನೇ ಅಧ್ಯಾಯ 3ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 1 ಸಮುವೇಲ 22, 23 ಮತ್ತು 24 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 31 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.